ಮಕ್ಕಳನ್ನು ಕಳೆದುಕೊಂಡು ದುಃಖವನ್ನು ಅನುಭವಿಸಿದಳು. ಆ ಕೋಪದಿಂದ ಶ್ರೀಕೃಷ್ಣನನ್ನು ದೂಷಿಸಿದಳು. ನಾನು ವಿಷ್ಣುವನ್ನು ಶುದ್ಧ ಭಕ್ತಿಯಿಂದ ಪೂಜಿಸುವುದು ನಿಜವಾದರೆ ನನ್ನ ಕುಟುಂಬವು ನಾಶವಾದಂತೆ ನಿಮ್ಮ ಕುಟುಂಬವು ನಾಶವಾಗುತ್ತದೆ. ಈ ವಿನಾಶವನ್ನು ನಿಮ್ಮ ಕಣ್ಣ ಮುಂದೆ ಸಂಭವಿಸುತ್ತದೆ, ನೀವು ನೋಡುತ್ತೀರಿ. ಆದರೆ ಈ ವಿನಾಶವನ್ನು ಯಾವ ರೀತಿಯಲ್ಲೂ ನಿಮಗೆ ತಡೆಯಲು ಸಾಧ್ಯವಿಲ್ಲ ಎಂದು ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಳು. ಮಹಾಭಾರತ ಮತ್ತು ಗೀತೆಗಳು ಹಿಂದೂ ಪವಿತ್ರ ಗ್ರಂಥಗಳು. ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ರಾಮಾಯಣ ಕಲಿಸಿದರೆ ಮಹಾಭಾರತ ಹೇಗೆ ಬದುಕಬಾರದು ಎಂದು ಹೇಳುತ್ತದೆ. ಇದು ಹಿರಿಯರ ಅನುಭವದ ಮಾತು. ಪಂಚಮ ವೇದ ಎಂದು ಜನಪ್ರಿಯವಾಗಿರುವ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಗಾಂಧಾರಿಯೂ ಒಬ್ಬರು. ಗಂಡ ಕಾಣದ ಜಗತ್ತನ್ನು ನೋಡಬಾರದೆಂದು ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬದುಕಿಕೊಂಡ ಗಾಂಧಾರಿ ಕೌರವರ ತಾಯಿ, ಗಾಂಧಾರ ರಾಜನ ಮಗಳು, ಧೃತರಾಷ್ಟ್ರನ ಹೆಂಡತಿ. ಈ ತಾಯಿಗೆ 101 ಮಕ್ಕಳು, 100 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ಮಹಾಭಾರತ ಯುದ್ಧದಲ್ಲಿ ತನ್ನ 100 ಮಂದಿ ಪುತ್ರರ ಮರಣದ ನಂತರ ಗಾಂಧಾರಿಯು ಗರ್ಭಾವಸ್ಥೆಯ ದುಃಖದಿಂದ ಬಳಲುತ್ತಿದ್ದಳು. ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣರಂತಹ ಅನೇಕ ಅನುಭವಿ ಯೋಧರು ಮಹಾಭಾರತ ಯುದ್ಧದಲ್ಲಿ ಕೌರವರ ಬೆಂಬಲಕ್ಕೆ ನಿಂತರು. ಮತ್ತೊಂದೆಡೆ ಶ್ರೀಕೃಷ್ಣ ಪಾಂಡವರನ್ನು ಬೆಂಬಲಿಸಿದ. ಶ್ರೀಕೃಷ್ಣನ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆದ್ದರು, ಕೌರವರೆಲ್ಲರೂ ಸತ್ತರು. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡಲು ಶ್ರೀಕೃಷ್ಣನೇ ಕಾರಣ. ಪಾಂಡವರ ಗೆಲುವಿಗೆ ಶ್ರೀಕೃಷ್ಣನಿಂದಲೇ ಸಾಧ್ಯವಾದುದು ಎಂಬುದು ಗಾಂಧಾರಿಯ ನಂಬಿಕೆ. ಮೇಲಾಗಿ ಶ್ರೀಕೃಷ್ಣನು ಬಯಸಿದ್ದರೆ ಮಹಾಭಾರತ ಯುದ್ಧವು ನಡೆಯುತ್ತಿರಲಿಲ್ಲ, ಮಗನಿಗಾಗಿ ಕೊರಗುತ್ತಿರಲಿಲ್ಲ ಎಂದು ಗಾಂಧಾರಿ ನಂಬಿದಳು. ಆದರೆ ಯುದ್ಧವನ್ನು ಬಯಸಿದ ಶ್ರೀಕೃಷ್ಣನು ಪಾಂಡವರ ಪರವಾಗಿ ನಿಂತು ಅವನ ಕುಲದ ನಾಶಕ್ಕೆ ಅವನೇ ಕಾರಣನಾದನು ಎಂದು ಗಾಂಧಾರಿ ಕೋಪದಿಂದ ಶ್ರೀಕೃಷ್ಣನಿಗೆ ಶಾಪ ನೀಡುತ್ತಾಳೆ. ಮಹಾಭಾರತದಲ್ಲಿ ಯುದ್ಧದಲ್ಲಿ ನನ್ನ 100 ಜನ ಮಕ್ಕಳು ಸತ್ತಂತೆಯೇ ನೀವು ಸಾಯುತ್ತೀರಿ ಎಂದು ಶಾಪ ನೀಡುತ್ತಾಳೆ. ಗಾಂಧಾರಿ ತನ್ನ 100 ಮಕ್ಕಳನ್ನು ಕಳೆದುಕೊಂಡು ದುಃಖದಿಂದ ಆ ಕೋಪದಿಂದ ಶ್ರೀಕೃಷ್ಣನನ್ನು ದೂಷಿಸಿ, ನಾನು ವಿಷ್ಣುವನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದ ಭಕ್ತೆಯಾಗಿದ್ದರೆ ನನ್ನ ಕುಟುಂಬವು ನಾಶವಾದಂತೆ ನಿಮ್ಮ ಕುಟುಂಬವು ನಾಶವಾಗಲಿ. ವಿನಾಶವು ನಿಮ್ಮ ಕಣ್ಣ ಮುಂದೆ ಸಂಭವಿಸಲಿ, ಇದನ್ನು ನೀವು ನೋಡುತ್ತೀರಿ. ಆದರೆ ಈ ವಿನಾಶವನ್ನು ನಿಮ್ಮ ಕೈಯಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಕೃಷ್ಣನಿಗೆ ಶಾಪ ಕೊಟ್ಟಳು. ಗಾಂಧಾರಿಯ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು, ನಿನ್ನ ಶಾಪವನ್ನು ವರವೆಂದು ಭಾವಿಸುತ್ತೇನೆ ತಾಯಿ ಎಂದು, ನಿನ್ನ ಈ ಶಾಪವನ್ನು ನಾನು ಸ್ವೀಕರಿಸುತ್ತೇನೆ ಎಂದನು. ಯುಧಿಷ್ಠಿರನ ಪಟ್ಟಾಭಿಷೇಕದ ನಂತರ ಶ್ರೀಕೃಷ್ಣನು ದ್ವಾರಕಾ ನಗರಕ್ಕೆ ಹಿಂತಿರುಗಿದನು. ಮಹಾಭಾರತ ಯುದ್ಧದ ಕೆಲವೇ ವರ್ಷಗಳ ನಂತರ ಗಾಂಧಾರಿಯ ಶಾಪವು ನಿಜವಾಯಿತು. ಮುಸಲನು ಹುಟ್ಟಿ ಯದು ವಂಶವನ್ನು ನಾಶ ಮಾಡಿದನು. ಇಡೀ ದ್ವಾರಕ ನಗರವು ನೀರಲ್ಲಿ ಮುಳುಗಿದೆ ಎಂದು ನಂಬಲಾಗಿದೆ. ಇನ್ನೊಂದು ಮೂಲದ ಪ್ರಕಾರ ಶ್ರೀಕೃಷ್ಣನು ಮಥುರಾ ನಗರವನ್ನು ಬಿಟ್ಟು ಬಂದು ಸಮುದ್ರ ರಾಜನ ಬಳಿ ನಿಂತು ಸಮುದ್ರದೇವನ ಬಳಿ ಸ್ವಲ್ಪ ಭೂಮಿಯನ್ನು ಬಿಟ್ಟು ಕೊಡುವಂತೆ ಕೇಳಿದರಂತೆ. ಮತ್ತೆ ತನ್ನ ಅವತಾರ ಅಂತ್ಯವಾದ ಬಳಿಕ ಸಮುದ್ರ ದೇವನಿಗೆ ಜಾಗವನ್ನು ಹಿಂದಿರುಗಿ ತೆಗೆದುಕೊಳ್ಳುವಂತೆ ಮಾತು ಕೊಟ್ಟಿದ್ದರಂತೆ. ಆದುದರಿಂದ ಶ್ರೀಕೃಷ್ಣನ ಅಂತ್ಯವಾದ ನಂತರ ದ್ವಾಪರ ಮತ್ತೆ ಸಮುದ್ರ ರಾಜನ ಪಾಲಾಯಿತು ಎಂದು ಹೇಳಲಾಗುತ್ತದೆ. ಇದೆಲ್ಲವೂ ಒಂದಷ್ಟು ಪುರಾಣಗಳ ಪುಸ್ತಕಗಳಿಂದ ನಾನು ಓದಿ ತಿಳಿದುಕೊಂಡಂಥದ್ದು. ಇದರ ಹಿಂದೆ ಬೇರೆ ಕಥೆಗಳು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಥರ ಇನ್ನಷ್ಟು ವಿಡಿಯೋಗಳನ್ನು ಹಾಕುತ್ತೇನೆ. ನನ್ನ ಒಂದು ಪುಟ್ಟ ಪ್ರಯತ್ನವನ್ನು ನೀವು ಹರಸಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.